ಬೆಂಗಳೂರು ಐಟಿ-ಬಿಟಿ ನಗರಿ ಅಷ್ಟೇ ಅಲ್ಲ, ಬೆಂಗಳೂರು ಒಂದು ಕಾಲದಲ್ಲಿ ಕೆರೆಗಳ ನಗರಿಯಾಗಿತ್ತು. ಬೆಂಗಳೂರಿಗೆ ಶಾಶ್ವತವಾದಂತಹ ಜಲಮೂಲಗಳು ಇಲ್ಲದೆ ಇರೋದ್ರಿಂದ ಇಲ್ಲಿ ನಾಡಪ್ರಭು ಕೆಂಪೇಗೌಡರು ವಿಶಾಲವಾದಂತ ಕೆರೆಗಳನ್ನ ನಿರ್ಮಿಸಿದ್ರು. ಇವತ್ತು ಜಾಗತೀಕರಣ, ಆಧುನಿಕೀಕರಣದ ಹೆಸರಿನಲ್ಲಿ ಇರುವಂತಹ ಕೆರೆಗಳನ್ನ ಒಂದಷ್ಟು ಜನ ಕಬಳಿಕೆ ಮಾಡ್ಕೊಂಡ್ರೆ, ಇನ್ನೊಂದಷ್ಟು ಜನ ಬೇಕು ಅಂತಲೇ ಕೆರೆಗಳ ಅಸ್ತಿತ್ವವನ್ನ ನಾಶ ಪಡಿಸ್ತಾರೆ. ಇನ್ನೊಂದಷ್ಟು ಜನ ಕೆರೆಗಳನ್ನ ಅಕ್ರಮವಾಗಿ ತಮ್ಮ ವಾಣಿಜ್ಯ ಚಟುವಟಿಕೆಗಳಿಗೆ ಅಂದ್ರೆ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಬಳಸ್ಕೊಳ್ತಿದ್ದಾರೆ. ಅಂತಹ ಕೆರೆಗಳ ಪೈಕಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಈ ಒಂದು ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ನವರು ಇಲ್ಲಿ ಕಲ್ಲುಬಾಳಿನ ಕೆರೆಯನ್ನ ಅಕ್ರಮವಾಗಿ ತಮ್ಮ ವಾಣಿಜ್ಯ ಚಟುವಟಿಕೆಗಳು ಅಂದ್ರೆ ಬೋಟಿಂಗಿಗಾಗಿ ಹಾಗೂ ಆ ಒಂದು ಕೆರೆಗೆ ಹೊಂದಿಕೊಂಡಂತೆ ಆ ಕೆರೆಯ ಬಫರ್ ಝೋನ್ ಅನ್ನು ಬಿಡದೆ ಆ ಕೆರೆಗೆ ಇದ್ದಂತಹ ಗ್ರಾಮಸ್ಥರು ಓಡಾಡ್ತಾ ಇದ್ದಂತಹ ಕಾಲುದಾರಿಗಳನ್ನು ಕೂಡ ಮುಚ್ಚಿ ಅಲ್ಲಿ ಅಕ್ರಮವಾದಂತ ಬೋಟಿಂಗ್, ಅಕ್ರಮವಾದಂತ ರೆಸಾರ್ಟ್, ಅಕ್ರಮವಾಗಿ ಈ ಒಂದು ರೆಸಾರ್ಟ್ ನಲ್ಲಿ ಉತ್ಪತ್ತಿಯಾಗುವಂತ ವಿಷಪೂರಿತವಾದಂತಹ ನೀರನ್ನ ಕೆರೆಗೆ ಹರಿಬಿಡಲಾಗಿದೆ. ಇನ್ನು ಕೆರೆಯಲ್ಲಿಯೇ ಅಕ್ರಮವಾಗಿ ಮೀನುಗಳನ್ನ ಸಾಗಾಟ ಮಾಡಿ ಅದೇ ಮೀನುಗಳನ್ನ ರೆಸಾರ್ಟ್ಗೆ ಬರುವಂತ ಪ್ರವಾಸಿಗರಿಗೆ ನೀಡಲಾಗುತ್ತೆ, ಅದರಿಂದಲೂ ಹಣವನ್ನ ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ ಪದೇ ಪದೇ ಸಾರ್ವಜನಿಕರು ಮತ್ತು ಗ್ರಾಮ ಪಂಚಾಯಿತಿಯವರು ಈ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ನ ಅಕ್ರಮಗಳ ಬಗ್ಗೆ ತನಿಖೆಯನ್ನ ಮತ್ತು ಈ ಒಂದು ಕೆರೆಯನ್ನ ಸರ್ವೆ ಮಾಡಲು ಅರ್ಜಿಯನ್ನು ಹಾಕಲಾಗಿತ್ತು. ಇವತ್ತು ಜಿಲ್ಲಾ ಆಡಳಿತದ ಆದೇಶದ ಮೇರೆಗೆ ಉಪ ತಹಶೀಲ್ದಾರ್ ಚೈತ್ರಾರವರ ನೇತೃತ್ವದಲ್ಲಿ ಇಲ್ಲಿನ RI, VA ಹಾಗೆಯೇ ಸರ್ವೇಯರ್ಗಳು ಬಂದಾಗ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ನ ಮಾಲೀಕರಾದಂತಹ ವೇಣುಗೋಪಾಲ್ ರೆಡ್ಡಿ ರವರ ಚೇಲಾಗಳು ಇಲ್ಲಿ ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದಾರೆ. ಹಾಗೆ ಅಧಿಕಾರಿಗಳನ್ನ ಸರ್ವೆ ಮಾಡಲು ಬಿಡದೆ ಸತಾಯಿಸಿದ್ದಾರೆ ಹಾಗೂ ಸರ್ಕಾರಿ ಚಟುವಟಿಕೆಗಳನ್ನ ಮಾಡಲು ಕೂಡ ಅವರಿಗೆ ಅಡ್ಡಿಪಡಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ತೀವ್ರವಾದಂತಹ ಮಾತಿನ ಚಕಮಕಿಗಳು ಕೂಡ ನಡೆದವು. ಪೊಲೀಸರು ಬಂದರೂ ಕೂಡ ಪೊಲೀಸರಿಗೂ ಕೂಡ ಡೋಂಟ್ ಕೇರ್ ಎನ್ನದ ಅವರ ಚೇಲಾಗಳು ಹಾಗೆ ಒಂದಷ್ಟು ಜನ ಗ್ರಾಮ ಪಂಚಾಯತಿ ಸದಸ್ಯರು ವೇಣುಗೋಪಾಲ್ ರೆಡ್ಡಿ ರವರ ಪರವಾಗಿ ಬ್ಯಾಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಡೆದಂತಹ ಮಾತಿನ ಚಕಮಕಿ ಹಾಗೆಯೇ ಈ ಒಂದು ಸರ್ವೆ ಮಾಡಲು ಬಂದಿದ್ದಂತ ಉಪ ತಹಶೀಲ್ದಾರ್ ಚೈತ್ರಾರವರ ನಡುವೆ ನಡೆದಂತ ಮಾತಿನ ಚಕಮಕಿಯ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಒಂದ್ ನಿಮಿಷ ಇರಿ ಸರ್, ನಿಮ್ಗೆ ನಾನು ಸಿಂಗ್ಯುಲರ್ ಆಗಿ ಮಾತಾಡೋದ್ನ ಈಗ ಇದು ಕಂಪ್ಲೇಂಟ್ ರೈಸ್ ಮಾಡ್ಬಿಡ್ತೀನಿ ನಾನು. ಈಗೆಲ್ಲ ನೋಡಿ ನಿಮ್ಮ ವಕೀಲರು ನನ್ನ ಹತ್ರ ತುಂಬಾ ಕರೆಕ್ಟ್ ಆಗಿ ಹೇಗಿದೆ ಅಂತ ಮಾತಾಡಿದ್ರು. ಐ ರೆಸ್ಪೆಕ್ಟ್ ಹಿಮ್. ನೀವು ಮಾತಾಡಿದ ದಾಟಿ ಚೆನ್ನಾಗಿಲ್ಲ. ಒಬ್ಬ ಅಫಿಷಿಯಲ್ ನಿಮ್ಗೆ ಏನೇ ಅಧಿಕಾರ ಇರ್ಬೋದು, ಬಟ್ ಆತರ ಎಲ್ಲ ಮಾತಾಡ್ತೀವಿ. ನಾನು ಇಲ್ಲಿಗಲ್ ಬಂದಿಲ್ಲ ರೀ, ಸರ್ಕಾರಿ ಜಾಗಕ್ಕೆ ಸರ್ವೆ ಮಾಡೋದಕ್ಕೆ ಬಂದಿರೋದು. ನೀವು ಹಂಗೆಲ್ಲ ಮಾತಾಡ್ಬೇಡಿ ನನ್ಗೆ. ಇರಿ, ನಿಮ್ಮ ಇವರೇ ಕೊಡ್ಬೋದಾಗಿತ್ತಲ್ಲ, ಡಾಕ್ಯುಮೆಂಟ್ ಕೊಟ್ಟಿದ್ರೆ ಅವ್ರು ಕೊಡ್ಲೇ ಇಲ್ವಲ್ಲ ನನ್ಗೆ. ಬೆಳಗ್ಗೆಯಿಂದ ತೋರಿಸ್ತಾರೆ ಇಟ್ಕೋತಾರೆ ಏನಂದ್ರೆ ಅದೆಲ್ಲ ಮಾತಾಡ್ತಿರಲ್ಲ. ಇನ್ನು ಪ್ರಾಕ್ಟೀಸ್ ಎಲ್ಲ ಎಷ್ಟು ಮಾತಾಡ್ತಿರಲ್ರಿ ನೀವು. ಇನ್ನು ಇವ್ರು ಮಾತಾಡಿದ್ರೆ ನೋಡಿದ್ದದೆ ನೀವು ಅವ್ರಿಗೆ ಹೇಳ್ತೀರಾ, ನಾವು ಕಲಿಸ್ತೀವಿ. ಇಲ್ಲ ಅಂದ್ರೆ ಏನಂದ್ರೆ ಅದೆಲ್ಲ ಮಾತಾಡಬಾರ್ದು. ಸಿಂಗ್ಯುಲರ್ ಆಗಿ ನಾವು ಒಂದ್ ವರ್ಡ್ ಯೂಸ್ ಮಾಡಲ್ಲ ಯಾರಿಗೂ. ವಾಪಸ್ ತಗೊಳ್ಳಿ ಮಾತನ್ನ. ನೀವು ಅವ್ರು ವಿಡಿಯೋ ಮಾಡ್ತಾ ಇದ್ರು, ಇವ್ರದ್ದು ಮೊಬೈಲ್ ಇಸ್ಕೊಡಿ. ಅವ್ರ ಹತ್ರ ಮಾತಾಡಿ ಸುಮ್ಮನೆ ಇರ್ರಿ. ನಮಗೂ ಸೇಫ್ಟಿ ಅಧಿಕಾರಿಗಳು ಮತ್ತೆ ಪ್ರಾಪರ್ಟಿ ಏನಿದ್ದಾರೆ ಎನ್ಕ್ರೋಚ್ಮೆಂಟ್ ಯಾರು ಅವ್ರ ಮಾಧ್ಯಮದವರು ಸಂಪಾದಕರು ಅವ್ರು ನಾನು ತಗೋಬಾರ್ದು ಅಂತಾರೆ ಇದೆಯಾ ಮೇಡಮ್? ಏನ್ ಕೇಳಿದೆ ಅಂತ ಮೇಡಮ್ ಪ್ರಶ್ನೆ ಮಾಡಿಲ್ಲ ಮೇಡಮ್. ನಾವು ಮಾಧ್ಯಮ ಮಿತ್ರರು ಅಂತ ಯೂಸ್ ಮಾಡ್ತೀನಿ, ಅವ್ರದ್ದು ಬೇರೆ ಏನು ಯೂಸ್ ಮಾಡಲ್ಲ. ಹಂಗೆಲ್ಲ ಹೇಳೋದಿಕ್ಕೆ ನೋಡಪ್ಪ, ಇಲ್ಲೇ ಇರಪ್ಪ, ಇಲ್ಲೇ ಸಿದ್ದು. ನಾವು ಬೆಳಗ್ಗೆ ಬಂದು
ಅವ್ರಿಗೆ ಏನ್ ಕೇಳಿದ್ವಿ? ಡಾಕ್ಯುಮೆಂಟ್ಸ್ ತಾನೇ ಕೇಳಿದ್ವಿ. ಇರಿ ಒಂದ್ ನಿಮಿಷ. ಎಷ್ಟು ಅವರ್ ನಿಂತಿದ್ವಿ? 1 ಅವರ್ ಮೇಲೆ ನಾವು ಬೇರೆ ಹತ್ರ ನಿಂತಿದ್ವಿ. ಅದ್ ಬಿಟ್ಟು ಬೇರೆ ಏನಾರು ಮಾತಾಡಿದ್ವಪ್ಪ? ಸಿಂಗ್ಯುಲರ್ ಆಗಿ ಏನಾರು ಯೂಸ್ ಮಾಡಿದ್ವಪ್ಪ ನಾವು? ಬೇರೆ ಏನಾರು ದೌರ್ಜನ್ಯ ಮಾಡಿದ್ವಪ್ಪ ನಾವು? ಏನು ಮಾತಾಡಿಲ್ಲ. ಅವ್ರಿಗೆ ಬರ್ತಾರೆ ಕೊಡ್ತಾರೆ ಅಂತಾನೆ ಹೇಳಿದ್ರು. ನಾನು ಊಟ ಮಾಡ್ಕೊಂಡೆ ಬಂದೆ, ಅಷ್ಟೇ ಮಾಡಿದ್ವಿ. ಬೇಡವೇ ಬೇಡ ಸರ್, ನಮ್ಗೆ ಅದೆಲ್ಲ ಬೇಡವೇ ಬೇಡ. ಅದು ಬೇಜಾರಾಗಿಲ್ಲ. ಅವರೇ ಕೊಟ್ಟಿರೋ ಪರವಾಗಿಲ್ಲ. ಎಲ್ಲಾರು ಒಟ್ಟುಗೂಡಿಸ್ಕೊಂಡು ಇಲ್ಲಿ ಬಂದ ಮೇಲೆ ಮಾತಾಡ್ತಾ ಇದ್ರಲ್ಲ, ಅದು ಬೇಜಾರಾಗಿಲ್ಲ. ನೀವು ಬೆಳಗ್ಗೆಯಿಂದ ಅವರೇ ಹೇಳಿದ ಮಾತನ್ನ ನಾವೇನು ಹೇಳಿಲ್ಲ. ಈಗ ಎಲ್ಲಾರು ಒಟ್ಟುಗೂಡಿಸ್ಕೊಂಡು ಇರಲಿಲ್ಲ, ನೀವೇ ಕೊಡಿ ಸರ್, ತಪ್ಪೇನಿದೆ? ನಾನು ಇಷ್ಟೇ ಹೇಳ್ತಾ ಇರೋದು ಸರ್, ನಿಮ್ಗೆ ಡಾಕ್ಯುಮೆಂಟ್ ಕೊಡಿ ಅಂತ ಹೇಳಿದ್ರೆ ಒಂದ್ ಸೆಕೆಂಡ್ ಇರಿ ಸರ್, ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಗೆ ಬೇರೆ ಏನು ಕೇಳಿಲ್ಲ, ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿದೆ ಅಷ್ಟೇ. ಬೇರೆ ಏನ್ ಕೇಳಿದೆ? ಕೊಟ್ರಿ, ಎಲ್ಲಿದೆ ಕಾಪಿ? ವಾಪಸ್ ತಗೊಂಡು ನೀವೇ ಇಟ್ಕೊಂಡ್ರಿ. ತೋರಿಸ್ತಾ ಇದ್ದೀರಾ, ಇಟ್ಕೋತಾ ಇದ್ದೀರಾ. ಬೇರೆ ಏನ್ ಮಾಡಿದ್ರಿ? ಯಾವಾಗ ಯಾವಾಗ ಎಷ್ಟು ಅವರ್ ಬೇಕು? ನಂಗೆ ಗೊತ್ತಿಲ್ದಿರೋದು ಕೇಳ್ತಾ ಇದ್ದೀನಪ್ಪ. ಇರಿ ಅವರೇ ಹೇಳಿದ್ದು ನನ್ನ ಹತ್ರ ಎಲ್ಲ ಇದೆ ಅಂತಂದ್ರ. ಅಲ್ಲ, ಎಲ್ಲ ಇದೆ ಅಂತ ಹೇಳಿದ್ರು. ತಪ್ಪು ನಾನೇ ಫೋರ್ಸ್ ಮಾಡಿಲ್ಲಪ್ಪ, ಅವ್ರಿಗೆ ಫೋರ್ಸ್ ಮಾಡಿಲ್ಲ. ನಮ್ಮವ್ರು ಬರ್ತಾರೆ ಕೊಡ್ತಾರೆ ಅಂತ ಅಷ್ಟೇ ಹೇಳಿದ್ದು. ಓಕೆ, ಇವ್ರು ಬಂದು ಈ ತರ ಇದೆ ತಗೊಳ್ಳಿ ಅಂತಂದು ಕೊಟ್ಟಿರೋ ಬೇಸರ ಇರ್ತಿಲ್ಲ. ಇವ್ರು ಎಲ್ಲಾನು ಒಟ್ಕೊಡಿಸ್ಕೊತಾರೆ, ಒಬ್ಬೊಬ್ರು ಮಾತಾಡ್ತಾ ಇದಾರೆ. ನಿಮಗ್ ಗೊತ್ತಿಲ್ಲ ಸರ್, ನೀವು ಬಂದಿರ್ಲಿಲ್ಲ. ನೀವು ಬಂದಿರ್ ಹೇಳಿದಿವಲ್ವಾ, ನೀವು ಟೈಮ್ ತಗೊಳ್ಳೋದು ಬಹಳ ತಪ್ಪು. ಸ್ವಲ್ಪ ಜಾಸ್ತಿ ಇದು ಎಮರ್ಜೆನ್ಸಿ ಇದು. ಅಟ್ಲೀಸ್ಟ್ ಒಂದು 2 ಅವರ್ ಆದ್ರೂ ಬಿಟ್ಟು ನಮಗೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತ ನೀವೇನಾದ್ರು ಹೇಳಿದ್ರೆ ನಾವು ಎಲ್ಲಪ್ಪ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳಿದ್ವಿ. ನೀವು ಒಂದೊಂದೇ ಹೇಳಿದೀನಲ್ಲ. ಏನೇ ದಾಖಲೆ ಬೇಕು ಏನೇ ಡಾಕ್ಯುಮೆಂಟ್ಸ್ ಮೇಡಮ್, ಏನೇನು ದಾಖಲೆಗಳು ಬೇಕು ಅದಕ್ಕೆ ಸಂಬಂಧಪಟ್ಟಾಗ ದಾಖಲೆಗಳನ್ನು ನಾನು ಮಾತಾಡ್ತೀನಿ. ಯಾರು ಮಾತಾಡಲ್ರು, ಇನ್ಯಾರು ಮಾತಾಡೋದು, ನಾನು ಮಾತಾಡ್ತೀನಿ. ನಿಮ್ಗೆ ಏನೇನು ದಾಖಲೆಗಳು ಬೇಕು ಈ ಜಾಗ. ನಾನೊಬ್ಬ ವರ್ಕರ್ ಮತ್ತೆ ನಾನೊಬ್ಬ ಮಾಧ್ಯಮದವನು, ಆಯ್ತಾ? ನಮ್ದು ಮಿಂಚು ನ್ಯೂಸ್ ಅಲ್ಲ, ನಾನು ಕೂಡ ರಿಪೋರ್ಟರ್. ಬಿಡಿ, ನೀವೆಂತಕ್ಕೆ ಮಾತಾಡ್ತೀರಾ? ಅಲ್ಲಲ್ಲ, ನೀವು ಮಾತಾಡಿದ್ರಿ ಓಕೆ. ಈಗ ನೀವು ಹೆಂಗ್ ಮಾತಾಡ್ತಾ ಇದ್ದೀರಾ ಅಂದ್ರೆ, ರೆಸಾರ್ಟ್ ಪರವಾಗಿ ಎಲ್ಲ ನಾನೇ ಕೊಡ್ತೀನಿ ಡಾಕ್ಯುಮೆಂಟ್ಸ್ ಅಂತ ಮಾತಾಡ್ತಿದ್ದೀರಾ. ಸೊ ರೆಸಾರ್ಟ್ ಗೆ ನಿಮ್ಗೆ ಏನ್ ಸಂಬಂಧ ಇದೆ ಅಂತ ಕೇಳ್ತಾ ಇರೋದು. ಬನ್ನಿ ಒಂದ್ ನಿಮಿಷ. ಅಧಿಕಾರಿಗಳ ಜೊತೆ ಎಲ್ಲೂ ಮಾಧ್ಯಮ ಬರೋದಿಲ್ಲ. ಅಧಿಕಾರಿಗಳ ಜೊತೆ ಮಾಧ್ಯಮ ಬಂದಿದೆ. ಅಧಿಕಾರಿಗಳು ಮಾತಾಡೋದನ್ನ ಮಾತ್ರ ವಿಡಿಯೋ ಮಾಡ್ತಾ ಇದ್ದಾರೆ. ನೀವು ಮಾತಾಡ್ತಾ ಇದ್ದೀರಲ್ಲ, ನೀವೇ ಮಾತಾಡ್ತೀರಪ್ಪ ಮಾಧ್ಯಮದವರಾಗಿ. ಅವ್ರ ಪರವಾಗಿ ಬಾಧಿತರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಏನಂತ ಇಲ್ಲ, ಬಾಧಿತರ ನೀವು ಏನ್ ಹೇಳಿದ್ರಿ ಇವಾಗ? ನನಗೆ ಸ್ಟೇಟ್ಮೆಂಟ್ ಏನ್ ಕೊಟ್ರಿ? ಅವ್ರಿಗೆಲ್ಲ ಡಾಕ್ಯುಮೆಂಟ್ಸ್ ನಾನೇ ಡಾಕ್ಯುಮೆಂಟ್ಸ್